ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕಳೆದ ವಿಡಿಯೋನಲ್ಲಿ 2ನೇ ಲೆಸನಂತಹ ಚುನಾವಣೆಗಳು ಮತ್ತು ಭಾರತದಲ್ಲಿ ರಾಜಕೀಯ ಪಕ್ಷಗಳು ಈ ಲೆಸನಿಂದ ಮೊದಲನೇ ಭಾಗವನ್ನು ನೋಡಿದ್ವಿ. ಅಂದರೆ ಚುನಾವಣೆಗಳ ಅರ್ಥ ಮತ್ತು ಚುನಾವಣೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಕಳೆದ ವಿಡಿಯೋನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಸೊ ಇವತ್ತು ಆ ಲೆಸನ್ನ 2ನೇ ಭಾಗವನ್ನು ನೋಡೋಣ. ಸೊ ಈ 2ನೇ ಭಾಗದಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು ಈ ಚುನಾವಣೆಯ ವಿಧಗಳ ಬಗ್ಗೆ. ಚುನಾವಣೆಯ ವಿಧಗಳು ಯಾವ್ಯಾವು ಮತ್ತು ಅವುಗಳ ಲಕ್ಷಣಗಳು ಏನು ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ. ಸೊ ಈ ಚುನಾವಣೆಯ ವಿಧಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡೋಣ. ಈ ಚುನಾವಣೆಯನ್ನು 2 ಭಾಗವಾಗಿ ವಿಭಾಗ ಮಾಡಲಾಗ್ತದೆ. ಈ ಚುನಾವಣೆಯಲ್ಲಿ 2 ವಿಧ. ಸೊ ಅವೇ ಯಾವ್ಯಾವಪ್ಪ ಅಂದರೆ, ಒಂದು ಪ್ರತ್ಯಕ್ಷ ಚುನಾವಣೆ, ಒಂದ್ಯಾವುದು ಪ್ರತ್ಯಕ್ಷ ಚುನಾವಣೆ, ಮತ್ತು ಇನ್ನೊಂದು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಮತ್ತು ಇನ್ನೊಂದು ಪರೋಕ್ಷ ಚುನಾವಣೆ ಅಂಥೇಳಿ ಚುನಾವಣೆಯಲ್ಲಿ 2 ವಿಧವನ್ನು ಗುರುತಿಸ್ಬೋದು. ಯಾವ್ಯಾವು? ಒಂದು ಪ್ರತ್ಯಕ್ಷ ಚುನಾವಣೆ ಮತ್ತು ಇನ್ನೊಂದು ಪರೋಕ್ಷ ಚುನಾವಣೆ. ನಾವು ಇವತ್ತು ನೋಡಬೇಕಾಗಿದ್ದೇ ಇದು. ಏನು ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು, ಅದರ ಲಕ್ಷಣಗಳು ಯಾವ್ಯಾವು, ಹಾಗೆಯೇ ಪರೋಕ್ಷ ಚುನಾವಣೆ ಅಂದರೆ ಏನು ಮತ್ತು ಅವುಗಳ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಸೊ ಮೊದಲಿಗೆ ನಾವು ನೋಡಬೇಕಾದದ್ದು ಈ ಪ್ರತ್ಯಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಏನು ತುಂಬಾ ಈಸಿಯಾಗಿರುವಂಥದ್ದು, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು ಅಂಥೇಳಿ ನಾವು ಮೊದಲಿಗೆ ನೋಡೋಣ. ಪ್ರತ್ಯಕ್ಷ ಚುನಾವಣೆ ಎಂದರೇನು ಅಂಥೇಳಿ ಕೇಳ್ತಾರೆ, 1 ಅಥವಾ 2 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಉದಾಹರಣೆ ಕೊಡಿ. ಪರೋಕ್ಷ ಚುನಾವಣೆ ಅಂದ್ರೇನು, ಉದಾಹರಣೆ ಕೊಡಿ ಅಂಥೇಳಿ 1 ಅಥವಾ 2 ಅಂಕಕ್ಕೆ ಕೇಳ್ತಾರೆ. ಇಲ್ಲವೇ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು, ಅವುಗಳ ಲಕ್ಷಣಗಳು ಯಾವುವು, ವಿವರಿಸಿ ಅಂಥೇಳಿ ಕೂಡ ಕೇಳ್ಬೋದು 5 ಅಥವಾ 10 ಅಂಕಕ್ಕೆ. ಓಕೆನಾ? ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು, ಈ ಲೆಸನ್ ತುಂಬಾ ಇಂಪಾರ್ಟೆಂಟ್ ಅಂತ ಇದ್ದಾಗಲೇ ಹೇಳಿದ್ದೇನೆ. ನೋಡೋಣ ಈಗ. ಹಾಗಾದರೆ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು ಅಂದರೆ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ಪಾಲ್ಗೊಳ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತು ಅಲ್ವಾ? ಸೊ ಈ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದಂತಹ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು, ಓಕೆನಾ, ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ಏನಂತೇಳಿ ಕರೆಯಲಾಗ್ತದೆ? ಪ್ರತ್ಯಕ್ಷ ಚುನಾವಣೆ ಅಂಥೇಳಿ ಕರಿತೇವೆ. ಓಕೆನಾ? ಇನ್ನೊಂದು ಸತಿ ನೋಡೋಣ. ಒಂದು ರಾಷ್ಟ್ರ, ಈಗ ಫಾರ್ ಎಕ್ಸಾಂಪಲ್ ಭಾರತ ಅಂತ ಹೇಳ್ಕೊಂಡ್ರೆ, ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಸೊ ಈ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು, ಎಲ್ಲರೂ ಅಲ್ಲ, ನಮಗೆ ಗೊತ್ತು, ಮತದಾರರು ಅಂದರೆ ವಯಸ್ಕ ಮತದಾರರು. ಭಾರತದಲ್ಲಿ ಎಷ್ಟು ವರ್ಷ ಮೇಲ್ಪಟ್ಟಂಥವರನ್ನು ವಯಸ್ಕ ಮತದಾರರು ಅಂತೇಳಿ ಗುರುತಿಸಲಾಗ್ತದೆ? 18 ವರ್ಷ ಮೇಲ್ಪಟ್ಟಂಥವರನ್ನು ಅಲ್ವಾ? ಸೊ ಇಂತಹ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ, ಅವರೇ ನೇರವಾಗಿ ಮತಗಟ್ಟೆಗೆ ಹೋಗ್ತಾರೆ. ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದಂತಹ ಅಭ್ಯರ್ಥಿಗಳಿಗೆ ಹೇಗೆ ಮತವನ್ನು ಚಲಾಯಿಸ್ತಾರಪ್ಪ ಅಂದರೆ, ರಹಸ್ಯ ಮತವನ್ನು ಚಲಾಯಿಸ್ತಾರೆ. ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ಏನಂತೇಳಿ ಕರೆಯಲಾಗುತ್ತೆ? ಪ್ರತ್ಯಕ್ಷ ಚುನಾವಣೆ ಅಂತೇಳಿ. ಪ್ರತ್ಯಕ್ಷ ಅಲ್ಲೇ ಆಗಿದೆ ಅಲ್ವಾ? ಸೊ ಪ್ರತ್ಯಕ್ಷ ಅಂದರೆ ಯಾರು ಪ್ರತ್ಯಕ್ಷವಾಗಿ ಮತ ಚಲಾಯಿಸುವಂಥದ್ದು? ಮತದಾರರು ಪ್ರತ್ಯಕ್ಷವಾಗಿ ಮತ ಚಲಾಯಿಸುವಂಥದ್ದು. ಯಾವ ಮತದಾರರು ಪ್ರತ್ಯಕ್ಷವಾಗಿ ಮತ ಚಲಾಯಿಸುವಂಥದ್ದು? ವಯಸ್ಕ ಮತದಾರರು ಪ್ರತ್ಯಕ್ಷವಾಗಿ ಮತ ಚಲಾಯಿಸುವಂಥದ್ದನ್ನೇ ಪ್ರತ್ಯಕ್ಷ ಚುನಾವಣೆ ಅಂಥೇಳಿ ಕರಿತೇವೆ. ಇನ್ನೊಂದು ಸತಿ ನೋಡೋಣ. ಹಾಗಾದರೆ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ
ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಇಷ್ಟವಾದಂತಹ ಅಥವಾ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವಂತಹ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ಅಂತೇಳಿ ಕರಿತೇವೆ. ಓಕೆನಾ? ಸೊ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು ಅನ್ನೋದು ಕ್ಲಿಯರ್ ಆಯಿತು. ಸೊ ಇಂತಹ ಪ್ರತ್ಯಕ್ಷ ಚುನಾವಣೆ ಆಧುನಿಕ ಪ್ರಪಂಚದಲ್ಲಿ ಸರ್ವೇ ಸಾಮಾನ್ಯ. ಸಾಕಷ್ಟು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಈ ಪ್ರತ್ಯಕ್ಷ ಚುನಾವಣೆಯನ್ನು ನಾವು ನೋಡ್ತೇವೆ ಅಲ್ವಾ? ಸೊ ಈ ಪ್ರತ್ಯಕ್ಷ ಚುನಾವಣೆಗೆ ಅತಿ ಮುಖ್ಯವಾದಂತಹ ಉದಾಹರಣೆ ಅಂದರೆ ಅಮೇರಿಕಾ ದೇಶವನ್ನು ನಾವು ಗುರುತಿಸ್ಬೋದು. ಹಾಗೆಯೇ ಇಂಗ್ಲೆಂಡ್ನಲ್ಲೂ ಕೂಡ ಈ ವ್ಯವಸ್ಥೆ ಇದೆ. ಜೊತೆಗೆ ಭಾರತದಲ್ಲೂ ಕೂಡ ಈ ಪ್ರತ್ಯಕ್ಷ ಚುನಾವಣೆಯನ್ನು ಗುರುತಿಸ್ಬೋದು. ನಾವು ಉದಾಹರಣೆ ಕೊಡಿ ಅಂದಾಗ ನಾವು ಭಾರತವನ್ನೇ ತೆಗೆದುಕೊಳ್ಳೋದಾದರೆ ಭಾರತದ 2 ಪ್ರಮುಖವಾದಂತಹ ಚುನಾವಣೆಯ ಸಂದರ್ಭದಲ್ಲಿ ಈ ಪ್ರತ್ಯಕ್ಷ ಚುನಾವಣೆಯನ್ನು ಗುರುತಿಸ್ಬೋದು. ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದಾದರೆ ಉದಾಹರಣೆಗೆ ಭಾರತದಲ್ಲಿ ಈ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ ಅಲ್ವಾ? ಸೊ ಈ ಲೋಕಸಭೆಗೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಈ ಪ್ರತ್ಯಕ್ಷ ಚುನಾವಣೆಯನ್ನು ಗುರುತಿಸ್ಬೋದು. ಹಾಗೆಯೇ ರಾಜ್ಯ ವಿಧಾನಸಭೆಗೆ ನಡೆದಂತಹ ಚುನಾವಣೆಯನ್ನು ಕೂಡ ಈ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಓಕೆನಾ? ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿ ಭಾರತದಲ್ಲಿ ನಾವು ನೋಡೋದಾದರೆ ಲೋಕಸಭೆಗೆ ಏನು ನಡೆಯುತ್ತೋ ಆ ಸಂದರ್ಭದಲ್ಲಿ ಈ ಪ್ರತ್ಯಕ್ಷ ಚುನಾವಣೆಯನ್ನು ನಾವು ಗುರುತಿಸ್ಬೋದು. ಹಾಗೆಯೇ ವಿಧಾನಸಭೆಗೆ ನಡೆಯುವಂತಹ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಾವು ಪ್ರತ್ಯಕ್ಷ ಚುನಾವಣೆಯನ್ನು ಗುರುತಿಸ್ಬೋದು. ನಾವು ಲೋಕಸಭೆಗೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನೇರವಾಗಿ ನಾವೇ ಮತಗಟ್ಟೆಗೆ ಹೋಗ್ತೇವೆ. ಮತಗಟ್ಟೆಗೆ ಹೋಗಿ ಹೇಗೆ ಮತವನ್ನು ಚಲಾಯಿಸ್ತೀವಿ? ನಮಗೆ ಬೇಕಾದಂತಹ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ತೋರಿಸಿ ಮತವನ್ನು ಚಲಾಯಿಸ್ತೀವ? ಇಲ್ಲ, ರಹಸ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗೆ ನಮಗೆ ಬೇಕಾದಂತಹ ಅಭ್ಯರ್ಥಿಗಳಿಗೆ ಮತ ಚಲಾಯಿಸ್ತೇವೆ. ಅಂದರೆ ನೇರವಾಗಿ ನಾವೇ ಹೋಗಿ ಮತ ಚಲಾಯಿಸೋದ್ರಿಂದಾಗಿ ಈ ಚುನಾವಣೆಯನ್ನು ಏನಂತೇಳಿ ಕರೆಯಲಾಗ್ತದೆ? ಪ್ರತ್ಯಕ್ಷ ಚುನಾವಣೆ ಅಂಥೇಳಿ ಗುರುತಿಸ್ತೇವೆ. ಓಕೆನಾ? ಸೊ ಅಮೇರಿಕದಲ್ಲೂ ನಾವು ಆ ಚುನಾವಣೆಯನ್ನು ಗುರುತಿಸ್ಬೋದು. ಹಾಗೆಯೇ ಇಂಗ್ಲೆಂಡ್ನಲ್ಲೂ ಕೂಡ ಎರಡೂ ಕಡೆ ಈ ಕೆಳಸದನ ಅನ್ನುವಂಥದ್ದೇನಿದೆಯೋ ಆ ಕೆಳಸದನಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಈ ಪ್ರತ್ಯಕ್ಷ ಚುನಾವಣೆಯನ್ನು ನಾವು ಗುರುತಿಸ್ಬೋದು. ಓಕೆನಾ? ಸೊ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು ಮತ್ತು ಅದಕ್ಕೆ ಉದಾಹರಣೆಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಿದ್ವಿ. ಈಗ ನೋಡಬೇಕಾಗಿದ್ದು ವೆರಿ ಇಂಪಾರ್ಟೆಂಟು, ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಯಾವ್ಯಾವು? ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಯಾವೆಲ್ಲ ಲಕ್ಷಣಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಅಂದರೆ, ಮೊದಲನೇ ಲಕ್ಷಣ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದಂತಹ ಚುನಾವಣೆ. ಇದೊಂದು ಪ್ರಜಾಸತ್ತಾತ್ಮಕವಾದಂತಹ ಚುನಾವಣೆ. ಯಾಕೆ ಇದನ್ನು ಪ್ರಜಾಸತ್ತಾತ್ಮಕ ಚುನಾವಣೆ ಅಂತೇಳಿ ಗುರುತಿಸ್ತೇವೆ ಅಂದರೆ, ನಮಗೆ ಪ್ರಜಾಪ್ರಭುತ್ವ ಅಂದ್ರೇನು ಅಂತೇಳಿ ಗೊತ್ತು, ಅಥವಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂದರೆ ಏನು ಅಂತೇಳಿ ಗೊತ್ತು. ಅಂದರೆ ಅಲ್ಲಿ ಪ್ರಜೆಗಳಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ಎಲ್ಲಿ ಪ್ರಜೆಗಳಿಗೆ ಹೆಚ್ಚಿನ ಅಧಿಕಾರ ಇದೆಯೋ ಸೊ ಅದನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತೇಳಿ ಗುರುತಿಸ್ತೇವೆ ಅಲ್ವಾ? ಸೊ ಈ ಪ್ರತ್ಯಕ್ಷ ಚುನಾವಣೆಯಲ್ಲೂ ಕೂಡ ನಾವು ಅದನ್ನು ಗುರುತಿಸ್ಬೋದು. ಯಾಕೆಂದರೆ ಇಲ್ಲಿ ಯಾರು ನೇರವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸುವಂಥವರು ಪ್ರಜೆಗಳೇ ನೇರವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅಲ್ವಾ? ಪ್ರಜೆಗಳೇ ನೇರವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪೂರ್ಣ ಅಧಿಕಾರ ಯಾರಿಗೆ ಇರುತ್ತೆ? ಪ್ರಜೆಗಳಿಗೆ ಇರುತ್ತೆ. ತಮಗೆ ಬೇಕಾದಂತಹ ಅಭ್ಯರ್ಥಿಗಳನ್ನು ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡುವಂಥ ಅಧಿಕಾರವನ್ನು ಪ್ರಜೆಗಳೇ ಹೊಂದಿದ್ರಿಂದಾಗಿ ಸೊ ಇದನ್ನು ಏನಂತೇಳಿ ಗುರುತಿಸ್ಬೋದು? ಇದೊಂದು ಹೆಚ್ಚು ಪ್ರಜಾಸತ್ತಾತ್ಮಕವಾದಂತಹ ಚುನಾವಣೆ ವ್ಯವಸ್ಥೆ ಅಂತೇಳಿ ಗುರುತಿಸ್ಬೋದು. ಕ್ಲಿಯರ್ ಅಲ್ವಾ? ಸೊ ಅಂದರೆ ಈ ಚುನಾವಣೆಯ ಅತಿ ಮುಖ್ಯ ಲಕ್ಷಣ ಏನಪ್ಪ ಅಂದರೆ, ಮೊದಲನೇದೇ ಅದು ಪ್ರಜಾಸತ್ತಾತ್ಮಕವಾದುದು. ಎರಡನೆಯ ಪ್ರಮುಖವಾದಂತಹ ಲಕ್ಷಣ ಅಂದರೆ, ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಕಂಡುಬರುವಂತಹ ಎರಡನೇ ಪ್ರಮುಖವಾದಂತಹ ಲಕ್ಷಣ ಯಾವುದು ಅಂದರೆ, ಇದು ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣನ ಹೊಂದಿದೆ. ಜನಪ್ರತಿನಿಧಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಹೇಗೆ ನಿಯಂತ್ರಣವನ್ನು ಹೊಂದಿದೆ ಈ ವ್ಯವಸ್ಥೆಯಲ್ಲಿ ಅಂದರೆ, ಯಾವುದೇ ಪ್ರತಿನಿಧಿಗಳು ಒಂದು ಸಾರಿ ಚುನಾವಣೆ ನಿಂತು ಸಾಕಪ್ಪ ಅಂಥೇಳಿ ಸುಮ್ಮನಿರೋದಿಲ್ಲ.
ಅಲ್ವಾ? ಸೊ ಈಗ 5 ವರ್ಷಕ್ಕೆ ಅವರು ಆಯ್ಕೆ ಆಗಿದ್ದಾರೆ ಅಂದರೆ ಅವರು ಮತ್ತೊಮ್ಮೆ ಚುನಾವಣೆಗೆ ನಿಂತು ಮರು ಆಯ್ಕೆಯನ್ನು ಬಯಸಿರ್ತಾರೆ. ಪ್ರತಿಯೊಬ್ಬ ಪ್ರತಿನಿಧಿಯೂ ಕೂಡ ಹೌದಲ್ವಾ? ಸೊ ಯಾರು 5 ವರ್ಷ ಸಾಕಪ್ಪ ನನಗಿಷ್ಟೇ, ಸೊ ಮುಂದೆ ಏನಾರು ಆಗಲಿ ಅಂಥೇಳಿ ಸುಮ್ಮನಿರೋದಿಲ್ಲ. ಹಾಗಿದ್ದಿದ್ದರೆ ಇಲ್ಲಿ ಪ್ರಜೆಗಳು ಅವರ ಮೇಲೆ ನಿಯಂತ್ರಣವನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ 5 ವರ್ಷ ನಾನು ಇರ್ತೀನಿ, ಮುಂದೆ ನಾನು ಚುನಾವಣೆ ನಿಲ್ಲೋದಿಲ್ಲ, ಸೊ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅಂಥೇಳಿ ಅವರು ಬೇಕಾಬಿಟ್ಟು ನಡ್ಕೊಂಡ್ಬಿಡ್ತಿದ್ರು. ಆದರೆ ಈ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದರೆ ಪ್ರತಿನಿಧಿಗಳು ಮರು ಆಯ್ಕೆ ಬಯಸಿರುವುದರಿಂದಾಗಿ ಪ್ರಜೆಗಳು ಇಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರ್ತಾರೆ, ಪ್ರಜೆಗಳ ನಿಯಂತ್ರಣಕ್ಕೆ ಒಳಪಟ್ಟಿರ್ತಾರೆ. ಪ್ರಜೆಗಳ ವಿರುದ್ಧವಾಗಿ ಅವರು ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರು ನಡ್ಕೊಂಡ್ರು ಅಂದರೆ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನೇನು ಮಾಡಿಬಿಡ್ತಾರೆ, ಮನೆ ಕಳಿಸ್ಬಿಡ್ತಾರೆ ಅಲ್ವಾ? ಸೊ ಅಂದರೆ ಯಾರ ಭಯ ಇದೆ, ಯಾರ ನಿಯಂತ್ರಣ ಇದೆ ಆ ಪ್ರತಿನಿಧಿಗಳ ಮೇಲೆ ಅಂದರೆ ಪ್ರಜೆಗಳ ನಿಯಂತ್ರಣ ಇದೆ ಅಲ್ವಾ? ಸೊ ಈ ಚುನಾವಣೆಯಲ್ಲಿ ಮಾತ್ರ ಅದನ್ನು ಗುರುತಿಸ್ಬೋದು, ಪ್ರತ್ಯಕ್ಷ ಚುನಾವಣೆಯಲ್ಲಿ ಮಾತ್ರ. ಯಾಕಂದರೆ ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳೇ ನೇರವಾಗಿ ಮತವನ್ನು ಚಲಾಯಿಸಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದಾಗಿ ಸೊ ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ಅವರು ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಹೊಂದಿರ್ತಾರೆ. ಸೊ ಇದು 2ನೆಯ ಪ್ರಮುಖವಾದಂತಹ ಲಕ್ಷಣ. ಇನ್ನು 3ನೆಯ ಪ್ರಮುಖ ಲಕ್ಷಣ ಯಾವುದು ಈ ಚುನಾವಣೆ ವ್ಯವಸ್ಥೆದ್ದು ಅಂದರೆ ಇದು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ. ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತೆ. ಯಾರಿಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತೆ ಅಂದರೆ ಪ್ರಜೆಗಳಿಗೆ ರಾಜಕೀಯ ಪ್ರಜ್ಞೆಯನ್ನು ಇಲ್ಲಿ ಮೂಡಿಸುತ್ತೆ. ಹೇಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತೆ? ನಮಗೆ ಗೊತ್ತು, ಕಾಲಿಕ ಅಥವಾ ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಯಲ್ಲಿ ಪ್ರಜೆಗಳೇ ನೇರವಾಗಿ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದ್ರಿಂದಾಗಿ ಅವರಿಗೆ ಈ ರಾಜಕೀಯ ವ್ಯವಸ್ಥೆಯ ಆಗುಹೋಗುಗಳು ಗೊತ್ತಾಗ್ತವೆ ಅಲ್ವಾ? ಸೊ ಪ್ರಚಾರದ ಸಂದರ್ಭದಲ್ಲಿ ಎರಡೂ ಪಕ್ಷದ ಅಥವಾ ಹಲವಾರು ಪಕ್ಷದ ಪ್ರತಿನಿಧಿಗಳ ಚುನಾವಣಾ ಭಾಷಣವನ್ನು ಕೇಳ್ಕೊಳ್ತಾರೆ. ಅದ್ರ ಜೊತೆಗೆ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಅವರಿಗೆ ಅರಿವು ಮೂಡುತ್ತೆ. ಸೊ ಹಾಗೆಯೇ ಯಾವೆಲ್ಲ ಕಾರ್ಯಕ್ರಮಗಳು ಇವೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಟೋಟಲಿ ರಾಜಕೀಯ ಪ್ರಜ್ಞೆಯನ್ನು ಪ್ರಜೆಗಳಿಗೆ ಮೂಡಿಸುವಲ್ಲಿ ಯಾವ ಚುನಾವಣೆ ಅತಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ? ಈ ಪ್ರತ್ಯಕ್ಷ ಚುನಾವಣೆ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಇದು ಕೂಡ ಒಂದು ಪ್ರಮುಖವಾದಂಥ ಲಕ್ಷಣ. ಯಾವುದದು? ರಾಜಕೀಯ ಪರಿಜ್ಞಾನವನ್ನು ಅಥವಾ ಪ್ರಜ್ಞೆಯನ್ನು ಇದು ಮೂಡಿಸುತ್ತೆ. ಇನ್ನು 4ನೇ ಅತಿ ಪ್ರಮುಖವಾದಂಥ ಲಕ್ಷಣ ಏನಪ್ಪ ಅಂದರೆ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡೋದಕ್ಕೆ ಈ ಪ್ರತ್ಯಕ್ಷ ಚುನಾವಣೆ ಸಹಾಯಕ ಆಗಿದೆ. ನಮಗೆ ಯಾರು ಯೋಗ್ಯರೋ ಅವರನ್ನು ಆರಿಸ್ಬೋದು, ಯಾರು ಅಯೋಗ್ಯರೋ ಅವರನ್ನು ಮನೆಗೆ ಕಳಿಸ್ಬೋದು. ಎರಡೂ ಅಧಿಕಾರ ಯಾರಿಗಿರುತ್ತೆ? ಪ್ರಜೆಗಳಿಗಿರುತ್ತೆ ಅಲ್ವಾ? ಸೊ ಅಂದರೆ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವ ಚುನಾವಣೆಯಲ್ಲಿ ಸಾಧ್ಯ? ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಸಾಧ್ಯ. ಒಂದು ವೇಳೆ ಪ್ರಜೆಗಳಿಗೆ ಈ ಅಧಿಕಾರ ಇಲ್ಲದೇ ಹೋಗಿದ್ರೆ ಸೊ ಅಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಆಗ್ತಾಯಿತ್ತು ಅಲ್ವಾ? ಸೊ ಅದು ಕೂಡ ಪ್ರಮುಖವಾದಂತಹ ಲಕ್ಷಣ. ಇನ್ನು ಕೊನೆಯ 5ನೆಯ ಪ್ರಮುಖವಾದಂತಹ ಲಕ್ಷಣ ಏನಪ್ಪ ಅಂದರೆ ಸಾರ್ವಜನಿಕರೊಂದಿಗೆ ಸಂಪರ್ಕ. ಸಾರ್ವಜನಿಕರೊಂದಿಗೆ ಸಂಪರ್ಕ. ಸೊ ಇದು ಕೂಡ ಈ ಚುನಾವಣೆಯ ಅತಿ ಪ್ರಮುಖವಾದಂತಹ ಲಕ್ಷಣ ಅಂಥೇಳಿ ಗುರುತಿಸ್ಬೋದು. ಹೇಗೆ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾರೆ ಅಂದರೆ ಇಲ್ಲಿ ಪ್ರಜೆಗಳು ಸದಾ ತಮ್ಮ ಪ್ರತಿನಿಧಿಗಳನ್ನು ಗಮನಿಸ್ತಾ ಇರ್ತಾರೆ ಅಲ್ವಾ? ಸೊ ನಾವು ಆರಿಸಿ ಕಳಿಸಿದಂತಹ ಪ್ರತಿನಿಧಿಗಳು ಹೇಗಿದ್ದಾರೆ, ನಮ್ಮ ಆಯ್ಕೆ ಸೂಕ್ತವೋ ಹೌದೋ ಅಲ್ವೋ ಅಂಥೇಳಿ ಅವರು ಸದಾ ಗಮನಿಸ್ತಾ ಇರೋದ್ರಿಂದಾಗಿ ಅವರು ಮತ್ತೊಮ್ಮೆ ಆಯ್ಕೆ ಆಗಬೇಕು ಅಂದರೆ ಸಾರ್ವಜನಿಕರೊಂದಿಗೆ ಸದಾ ಸಂಪರ್ಕವನ್ನು ಇಟ್ಕೊಳ್ಳುವಂತಹ ಅನಿವಾರ್ಯತೆ ಇದೆ. ಯಾವ ಅಭ್ಯರ್ಥಿ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಾರೋ ಅವರು ಮಾತ್ರ ಮರು ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಸಂಪರ್ಕ ಇಟ್ಕೊಳ್ದೇ ಹೋದರೆ ಅವರು ಮರು ಆಯ್ಕೆ ಆಗೋದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಪ್ರತಿನಿಧಿಗಳು ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾರೆ. ನಾವು ಗಮನಿಸ್ಬೋದು, ನಮ್ಮ ಪ್ರತಿನಿಧಿಗಳು ನಾವು ಕರೆದ್ರೆ ಮದುವೆ ಮನೆಗೂ ಬರ್ತಾರೆ, ತಿಥಿ ಊಟಕ್ಕೂ ಬರ್ತಾರೆ ಅಲ್ವಾ? ಸೊ ಅಂದರೆ ಯಾಕೆ ಬರ್ತಾರೆ ಅಂದರೆ
ನಮ್ಮೊಂದಿಗೆ ಸಂಪರ್ಕವನ್ನು ಇಟ್ಕೊಂಡ್ರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ನಾವು ಮತ ಚಲಾಯಿಸ್ತೇವೆ ಅನ್ನುವಂತಹ ಸಂಪೂರ್ಣ ಜ್ಞಾನ ಅವರಿಗೆ ಇರುತ್ತೆ. ಹಾಗಾಗಿ ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅಂತೇಳಿ ಇದನ್ನು ಕೂಡ ಗುರುತಿಸ್ಬೋದು. ಏನದು? ಸಾರ್ವಜನಿಕರೊಂದಿಗೆ ಸಂಪರ್ಕ ಅನ್ನುವಂಥದ್ದು. ಸೊ ಇದಿಷ್ಟು ಈ ಪ್ರತ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು. ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು, ಸೊ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಗಳು ಯಾವ್ಯಾವು, ಮತ್ತು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಯಾವ್ಯಾವು ಅಂತೇಳಿ. ಸೊ ಈ ಚುನಾವಣೆಯಲ್ಲಿ ಇನ್ನೊಂದು ವಿಧಾನ ನೋಡಿದ್ವಿ, ಅದೇ ಯಾವುದು? ಪರೋಕ್ಷ ಚುನಾವಣೆ. ಪರೋಕ್ಷ ಚುನಾವಣೆ. ನಾವು ಈಗ ಈ ಪರೋಕ್ಷ ಚುನಾವಣೆ ಅಂದರೆ ಏನು, ಮತ್ತು ಅದಕ್ಕೆ ಉದಾಹರಣೆಗಳು ಯಾವುವು, ಮತ್ತು ಅವುಗಳ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಸೊ ಮೊದಲಿಗೆ ಪರೋಕ್ಷ ಚುನಾವಣೆ. ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು ಅಂತೇಳಿ ನೋಡಿದ್ವಲ್ಲ, ಅದರ ಆಪೋಸಿಟ್ ಅಷ್ಟೇ, ಅದರ ವಿರುದ್ಧವಾಗಿ ಹೇಳಿಬಿಟ್ರೆ ಮುಗಿದು ಹೋಯಿತು. ಇಲ್ಲಿ ಏನು, ಪ್ರಜೆಗಳು ನೇರವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಅಲ್ಲಿ ಪ್ರಜೆಗಳು ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ. ಹಾಗಾದರೆ ಹೇಗೆ ಅಂದರೆ, ಸೊ ಪರೋಕ್ಷ ಚುನಾವಣೆ ಅಂದ್ರೇನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ, ಅಲ್ಲೂ ಕೂಡ ನಾವು ನೋಡಿದ್ವಲ್ಲ, ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ, ಅಲ್ಲಿ ನಾವು ಏನು ಮಾಡಿದ್ವಿ, ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದರು. ಆದರೆ ಇಲ್ಲಿ ಮತದಾರರು ನೇರವಾಗಿ ಚುನಾವಣೆಯಲ್ಲಿ ಅಥವಾ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು, ಪ್ರಜೆಗಳಿಂದ ಆಯ್ಕೆಯಾದ ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಏನು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಾರಲ್ವ ಅವರು ಅಂತೇಳಿ ಅರ್ಥ. ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಅಂಥೇಳಿ ಗುರುತಿಸ್ತವೆ. ಪರೋಕ್ಷ ಚುನಾವಣೆ ಅಂಥೇಳಿ ಗುರುತಿಸ್ತವೆ. ಏನು ಪರೋಕ್ಷ ಚುನಾವಣೆ ಅಂದರೆ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಜೆಗಳು ನೇರವಾಗಿ ಭಾಗವಹಿಸದೆ ಅಲ್ಲಿ ಪ್ರಜೆಗಳು ಇಟ್ ಮೀನ್ಸ್ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಅಥವಾ ಮತದಾರರಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂತಹ ಪದ್ಧತಿ. ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂತಹ ಪದ್ಧತಿಯನ್ನು ಏನಂತೇಳಿ ಕರೆಯಲಾಗುತ್ತೆ? ಪರೋಕ್ಷ ಚುನಾವಣೆ ಅಂತೇಳಿ ಗುರುತಿಸ್ತೇವೆ. ಓಕೆನಾ? ಸೊ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಅಂಥೇಳಿ ಗುರುತಿಸ್ತೇವೆ. ಕ್ಲಿಯರ್ ಅಲ್ವಾ? ಸೊ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಅಥವಾ ಮತದಾನ ಮಾಡಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ಪ್ರತಿನಿಧಿಗಳು ಏನು ಆಯ್ಕೆ ಆಗ್ತಾರಲ್ಲ, ಅವರು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಪ್ರಜೆಗಳು ನೇರವಾಗಿ ಭಾಗವಹಿಸೋದಿಲ್ಲ, ಬದಲಿಗೆ ಪರೋಕ್ಷವಾಗಿ ತಾವು ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಸೊ ಹಾಗಾಗಿ ಇದನ್ನು ಪರೋಕ್ಷ ಚುನಾವಣೆ ಅಂತೇಳಿ ಕರೀತಾರೆ. ಓಕೆನಾ? ಸೊ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಪ್ರಜೆಗಳು ಭಾಗವಹಿಸೋದಿಲ್ಲ ಅಥವಾ ಮತದಾರರು ಭಾಗವಹಿಸೋದಿಲ್ಲ, ಬದಲಿಗೆ ಪರೋಕ್ಷವಾಗಿ ಅಂದರೆ ತಾವೇ ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳ ಮೂಲಕ ಪ್ರತಿನಿಧಿಗಳು ಈ ಚುನಾವಣೆಯಲ್ಲಿ ಭಾಗವಹಿಸಿ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಪರೋಕ್ಷ ಚುನಾವಣೆ ಅಂತೇಳಿ ಕರೀತಾರೆ. ಹಾಗಾದರೆ ಈ ಪರೋಕ್ಷ ಚುನಾವಣೆಗೆ ಉದಾಹರಣೆಯನ್ನು ಯಾವುದಾಗಿ ಕೊಡ್ಬೋದು ಅಂದರೆ, ಸೊ ಭಾರತವನ್ನೇ ತೆಗೆದುಕೊಂಡ್ರೆ ಭಾರತದಲ್ಲಿ ರಾಷ್ಟ್ರಪತಿಗಳ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಹಾಗೆಯೇ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಚುನಾವಣೆ ವ್ಯವಸ್ಥೆಯನ್ನು ನೋಡ್ಬೋದು. ಅದರ ಜೊತೆಗೆ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ಪರೋಕ್ಷ ಚುನಾವಣೆಯನ್ನು ನೋಡ್ಬೋದು. ಹೇಗೆ? ಈಗ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರೆ? ನಾವು ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳೇ ಆಯ್ಕೆ ಮಾಡುವಂಥವ್ರು ಅಲ್ವಾ, ಲೋಕಸಭಾ ಸದಸ್ಯರುಗಳು. ಹಾಗೆಯೇ ಅಲ್ಲಿರುವಂತಹ ರಾಜ್ಯಸಭಾ ಸದಸ್ಯರುಗಳು ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರುಗಳು ಇವರು 3 ಜನ ಸೇರಿಕೊಂಡು ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ.
ಲೋಕಸಭೆಯ ಸದಸ್ಯರು, ರಾಜ್ಯಸಭೆ ಸದಸ್ಯರು ಅಥವಾ ಸಂಸತ್ತಿನ ಉಭಯ ಸದನಗಳ ಸದಸ್ಯರುಗಳು. ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಅಂದರೆ ಲೋಕಸಭೆಯ ಸದಸ್ಯರುಗಳು ಮತ್ತು ರಾಜ್ಯಸಭಾ ಸದಸ್ಯರುಗಳು ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರುಗಳು ಕೂಡಿಕೊಂಡು ಈ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ. ಅಂದರೆ ಇಲ್ಲಿ ಪ್ರಜೆಗಳು ನೇರವಾಗಿ ಭಾಗವಹಿಸಿದ್ರ ಇಲ್ಲ, ತಾವು ಆಯ್ಕೆ ಮಾಡಿದ ಪ್ರತಿನಿಧಿಗಳ ಮೂಲಕ ಈ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತೆ. ಹಾಗೆಯೇ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರಪ್ಪ ಅಂದರೆ ಲೋಕಸಭೆಯ ಉಭಯ ಸದನಗಳ ಸದಸ್ಯರುಗಳು, ಅಂದರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರುಗಳು, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರುಗಳು ಈ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಓಕೆನಾ. ಸೊ ಉಪರಾಷ್ಟ್ರಪತಿಯನ್ನು ಕೂಡ ನೇರವಾಗಿ ಪ್ರಜೆಗಳು ಆಯ್ಕೆ ಮಾಡೋದಿಲ್ಲ, ಬದಲಾಗಿ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಈ ಸದಸ್ಯರುಗಳನ್ನು ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಪರೋಕ್ಷ ಚುನಾವಣೆ ಅಂತೇಳಿ ಗುರುತಿಸ್ತೇವೆ. ಹಾಗೆಯೇ ಈ ರಾಜ್ಯಸಭಾ ಸದಸ್ಯರುಗಳು ಏನಿದ್ರು ಇಲ್ಲಿ ಸಂಸತ್ತಿನ ಉಭಯ ಸದನದಲ್ಲಿ ರಾಜ್ಯಸಭೆ ಕೂಡ ಹೌದು, ಅಪ್ಪರ್ ಹೌಸ್ ಅಥವಾ ಮೇಲ್ಮನೆ ಅಂತೇಳಿ ಗುರುತಿಸ್ತೀವಲ್ಲ. ಸೊ ಈ ರಾಜ್ಯಸಭಾ ಸದಸ್ಯರುಗಳು ಕೂಡ ನೇರವಾಗಿ ಪ್ರಜೆಗಳಿಂದ ಆಯ್ಕೆ ಆಗೋದಿಲ್ಲ, ಬದಲಾಗಿ ಯಾರಿಂದ ಆಯ್ಕೆ ಆಗ್ತಾರೆ? ರಾಜ್ಯ ವಿಧಾನಸಭಾ ಸದಸ್ಯರುಗಳಿಂದ ಇವರು ಆಯ್ಕೆ ಆಗ್ತಾರೆ. ರಾಜ್ಯ ವಿಧಾನಸಭಾ ಸದಸ್ಯರುಗಳಿಂದ ಈ ರಾಜ್ಯಸಭಾ ಸದಸ್ಯರುಗಳು ಆಯ್ಕೆ ಆಗ್ತಾರೆ. ಅಂದರೆ ಈ ರಾಷ್ಟ್ರಪತಿಗಳನ್ನೇ ಆಗಲಿ, ಉಪರಾಷ್ಟ್ರಪತಿಗಳನ್ನೇ ಆಗಲಿ ಅಥವಾ ರಾಜ್ಯಸಭಾ ಸದಸ್ಯರುಗಳನ್ನೇ ಆಗಲಿ ಪ್ರಜೆಗಳು ನೇರವಾಗಿ ಇಲ್ಲಿ ಆಯ್ಕೆ ಮಾಡೋದಿಲ್ಲ, ಬದಲಾಗಿ ಅವರ ಪ್ರತಿನಿಧಿಗಳು ಪರೋಕ್ಷವಾಗಿ ಪ್ರಜೆಗಳು ಇಲ್ಲಿ ಆಯ್ಕೆ ಮಾಡ್ತಾರೆ. ಪ್ರತ್ಯಕ್ಷವಾಗಿ ಆಯ್ಕೆ ಮಾಡೋದಿಲ್ಲ, ಪರೋಕ್ಷವಾಗಿ ತಾವೇ ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳ ಮೂಲಕ ತಮ್ಮ ರಾಷ್ಟ್ರದ ಮುಖ್ಯಸ್ಥರನ್ನು ಇಲ್ಲಿ ಆಯ್ಕೆ ಮಾಡಲಾಗ್ತದೆ. ಸೊ ಹಾಗಾಗಿ ಇದನ್ನು ಪರೋಕ್ಷ ಚುನಾವಣೆ ಅಂತೇಳಿ ಗುರುತಿಸ್ತೇವೆ. ಸೊ ಹಾಗಾದರೆ ಪರೋಕ್ಷ ಚುನಾವಣೆಯ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ನಾವು 5 ಲಕ್ಷಣಗಳನ್ನು ಗುರುತಿಸಿದ್ವಿ ಅಲ್ವಾ. ಸೊ ಹಾಗೆಯೇ ಪರೋಕ್ಷ ಚುನಾವಣೆಯ ಲಕ್ಷಣಗಳು ಯಾವ್ಯಾವು ಅಂದರೆ ಮೊದಲನೆಯ ಲಕ್ಷಣ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಇಂಪಾರ್ಟೆಂಟ್. ಸಮರ್ಥ ಅಭ್ಯರ್ಥಿಗಳ ಆಯ್ಕೆಯನ್ನು ಇಲ್ಲಿ ಮಾಡಬಹುದು. ಯಾಕೆ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂದರೆ ಇಲ್ಲಿ ಈ ಪ್ರಜೆಗಳು ನೇರವಾಗಿ ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ, ಬದಲಾಗಿ ಯಾರು ಭಾಗವಹಿಸ್ತಾರೆ? ಪ್ರಜೆಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಎಂತಹ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ? ಪ್ರಜ್ಞಾವಂತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಲ್ವಾ. ನಾವು ಆಯ್ಕೆ ಮಾಡ್ಕೊಂಡಂತಹ ಸದಸ್ಯರುಗಳು ಎಂಥವರು? ಯೋಗ್ಯ ಅಭ್ಯರ್ಥಿಗಳು ಅಂತ ಹೇಳಿನೇ ನಾವು ಅವರನ್ನು ಆಯ್ಕೆ ಮಾಡಿರ್ತೀವಿ ಅಲ್ವಾ. ಯೋಗ್ಯರಾದವರು ಯೋಗ್ಯರನ್ನೇ ಚುನಾಯಿಸ್ತಾರೆ ಅನ್ನುವಂಥ ನಂಬಿಕೆ. ಹಾಗೆ ಮಾಡ್ತಾರೋ ಇಲ್ವೋ ಸೆಕೆಂಡ್ರಿ, ಬಟ್ ಯೋಗ್ಯರಾದವರು ಯೋಗ್ಯರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ನಂಬಿಕೆ ಅಲ್ವಾ. ಸೊ ಅಂದರೆ ಪ್ರಜ್ಞಾವಂತ ಪ್ರತಿನಿಧಿಗಳ ಮೂಲಕ ಆಯ್ಕೆ ಆಗೋದ್ರಿಂದಾಗಿ ಈ ಸದಸ್ಯರುಗಳು ಅಥವಾ ರಾಷ್ಟ್ರದ ಮುಖ್ಯಸ್ಥರುಗಳು ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಆಯ್ಕೆ ಆಗೋದ್ರಿಂದಾಗಿ ಸೊ ಇಲ್ಲಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಸಾಧ್ಯತೆ ಹೆಚ್ಚಿದೆ. ಓಕೆನಾ. ಸೊ ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೇ ಲಕ್ಷಣ ಏನಪ್ಪ ಅಂದರೆ ಪ್ರಚಾರದ ಆರ್ಭಟವಿಲ್ಲ. ಎರಡನೇದು ಪ್ರಚಾರದ ಆರ್ಭಟವಿಲ್ಲ. ಪ್ರಚಾರದ ಆರ್ಭಟ ಅನ್ನುವಂಥದ್ದು ಈ ಚುನಾವಣೆಯ ಸಂದರ್ಭದಲ್ಲಿ ಇರೋದಿಲ್ಲ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಹೇಗಿರುತ್ತೆ? ಪ್ರಚಾರ ದೊಡ್ಡ ಮಟ್ಟದಲ್ಲಿರುತ್ತೆ ಅಲ್ವಾ. ಸೊ ಅವರು BJP ಪಕ್ಷದವರು, ಇವರು ಕಾಂಗ್ರೆಸ್ ಪಕ್ಷದವರು, ಇವರು ದಳದವರು, ಇವರು ಕಮ್ಯುನಿಸ್ಟರು, ಇವರು ಆಮ್ ಆದ್ಮಿಯವರು ಅಂಥೇಳಿ ದೊಡ್ಡ ಪ್ರಚಾರ ಕಾರ್ಯಗಳು ನಡೀತಾ ಇರ್ತವೆ. ಆದರೆ ಈ ಪರೋಕ್ಷ ಚುನಾವಣೆಯಲ್ಲಿ ಅಂತಹ ಪ್ರಚಾರದ ಗೌಜಲು ಇರುವುದಿಲ್ಲ, ಅಂತಹ ಪ್ರಚಾರದ ಆರ್ಭಟ ಅನ್ನುವಂಥದ್ದು ಇರೋದಿಲ್ಲ. ಕೇವಲ ತಮ್ಮ ಪ್ರತಿನಿಧಿಗಳು ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನು ಅಥವಾ ರಾಷ್ಟ್ರದ ಮುಖ್ಯಸ್ಥರುಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಎಲ್ಲ ಜನರ ಪಾಲ್ಗೊಳ್ಳುವಿಕೆ ಇಲ್ಲಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಚಾರ ಅನ್ನುವಂಥದ್ದು ನಡೆಯೋದೇ ಇಲ್ಲ, ಅಲ್ಲಲ್ಲಿಯೇ ನಡ್ಕೊಂಡು ಹೋಗ್ಬಿಡುತ್ತೆ. ಇದು ಹೇಗಪ್ಪ ಅಂದರೆ ಕುಟುಂಬದ ಒಳಗೆ ಸದಸ್ಯರುಗಳು ಮಾತನಾಡಿಕೊಂಡು ನಡೆಸುವಂತಹ ಚುನಾವಣೆ ಅಂತೇಳಿ, ಅದೊಂದು ಕುಟುಂಬ ಅಂತೇಳಿ ಗುರುತಿಸ್ಕೊಂಡ್ರೆ ಆ ಕುಟುಂಬದ ಸದಸ್ಯರುಗಳೇ ಮಾತನಾಡಿಕೊಂಡು ನಡೆಸುವಂತಹ ಚುನಾವಣೆ ಅಂಥೇಳಿ ಇದನ್ನು ಗುರುತಿಸ್ಬೋದು. ಸೊ ಹಾಗಾಗಿ ಇಲ್ಲಿ ಪ್ರಚಾರದ ಆರ್ಭಟ ಅನ್ನುವಂಥದ್ದು ಇರೋದಿಲ್ಲ. ಸೊ ಅದು ಎರಡನೆಯ ಪ್ರಮುಖ ಲಕ್ಷಣ. ಇನ್ನು ಮೂರನೇ ಪ್ರಮುಖ ಲಕ್ಷಣ ಶಾಂತಿಯುತ ಮತದಾನ. ಶಾಂತಿಯುತ ಮತದಾನ ಈ ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ಗುರುತಿಸ್ಬೋದು. ಹೇಗೆ?
ನಮಗೆ ಗೊತ್ತು ಈ ಚುನಾವಣಾ ವಿಧಾನದಲ್ಲಿ ಅಥವಾ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಅಂತಹ ಶಾಂತಿಯುತವಾದಂತಹ ಮತದಾನ ನಡೆಯೋದಿಲ್ಲ. ನೀವು ಚುನಾವಣೆ ಸಂದರ್ಭದಲ್ಲಿ ನೋಡ್ಬೋದು, ಅಲ್ಲಿ ಬೆಂಕಿ ಹಚ್ಚಿದ್ರು, ಅಲ್ಲಿ ಗಲಾಟೆ ಆಯಿತು, ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೊಡೆದಾಟಗಳಾದವು, ಅಥವಾ ಚುನಾವಣೆಗೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆಯಿತು, ಚುನಾವಣೆಯ ಏನು ಇನ್ಸ್ಟ್ರೂಮೆಂಟ್ಸ್ ಇತ್ತು ಅವನ್ನೆಲ್ಲ ಹಾಳು ಮಾಡಿದ್ರು. ಸೊ ಹೀಗೆ ಬೇರೆ ಬೇರೆ ಘಟನೆಗಳು ನಡೆದದ್ದನ್ನು ನಾವು ಗುರುತಿಸ್ತೇವೆ. ಆದರೆ ಈ ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಅಂತಹ ಈ ಘಟನೆಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಶಾಂತಿಯುತವಾದಂತಹ ಮತದಾನ ಇಲ್ಲಿ ನಡೆಯುತ್ತೆ. ಯಾಕಂದರೆ ಪ್ರಜ್ಞಾವಂತರು ಇಲ್ಲಿ ಭಾಗವಹಿಸಿರ್ತಾರೆ, ಅದರ ಜೊತೆಗೆ ಮತದಾರರ ಸಂಖ್ಯೆಯೂ ಕೂಡ ಕಡಿಮೆ ಇರುತ್ತೆ ಅಲ್ವಾ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ, ಆದರೆ ಇಲ್ಲಿ ಮತದಾರರ ಸಂಖ್ಯೆಯೂ ಕೂಡ ಕಡಿಮೆ ಇರುತ್ತೆ. ಪಕ್ಷಗಳ ನಡುವಿನ ದೊಡ್ಡ ಮಟ್ಟದ ಗಲಾಟೆಗಳು ಇಲ್ಲಿ ನಡೆಯೋದಕ್ಕೆ ಸಾಧ್ಯತೆ ಕಡಿಮೆ. ಸೊ ಹಾಗಾಗಿ ಇಲ್ಲಿ ಶಾಂತಿಯುತವಾದಂತಹ ಮತದಾನ ಅನ್ನುವಂಥದ್ದು ನಡೆಯುತ್ತೆ. ಸೊ ಅದು ಕೂಡ ಪ್ರಮುಖವಾದಂತಹ ಲಕ್ಷಣ. ಇನ್ನು ನಾಲ್ಕನೇದು ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ. ನಾಲ್ಕನೇದು ಭಾವೋದ್ರೇಕಕ್ಕೆ ಆಸ್ಪದ ಇಲ್ಲ. ಈ ಚುನಾವಣಾ ವ್ಯವಸ್ಥೆಯಲ್ಲಿ ಭಾವೋದ್ರೇಕಕ್ಕೆ ಆಸ್ಪದ ಕಡಿಮೆ. ಯಾಕಂದರೆ ಇಲ್ಲಿ ಈ ಮತದಾರರ ಸಂಖ್ಯೆ ಕಡಿಮೆ ಇರುತ್ತೆ ಒಂದು, ಅದ್ರ ಜೊತೆಗೆ ಇಲ್ಲಿ ಏನೋ ಅಂಥ ದೊಡ್ಡ ಮಟ್ಟದ ಈ ಪರೋಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ಇಲ್ಲಿ ಆಯ್ಕೆ ಮಾಡೋದ್ರಿಂದಾಗಿ, ಕಡಿಮೆ ಮತದಾರರ ಸಂಖ್ಯೆ ಇರೋದರಿಂದಾಗಿ ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಯಾವುದೇ ಭಾವೋದ್ರೇಕಕ್ಕೆ ಒಳಗಾಗದೆ ಇಲ್ಲಿ ಆಯ್ಕೆ ಮಾಡುವ ಸಂಭವನತೆ ಇದೆ. ಆದರೆ ಪ್ರತ್ಯಕ್ಷ ಚುನಾವಣೆಯಲ್ಲಿ ಹಾಗಾಗೋದಿಲ್ಲ. ಅವರು ನಮ್ಮ ಪಕ್ಷದವರು, ಇವರು ನಮ್ಮ ಪಕ್ಷದವರು, ಅವರನ್ನು ಆಯ್ಕೆ ಮಾಡಬೇಕು, ಇವರನ್ನು ಆಯ್ಕೆ ಮಾಡಬಾರ್ದು ಅಂಥೇಳಿ ಭಾವೋದ್ರೇಕಕ್ಕೆ ಒಳಗಾಗ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ನೋಡ್ಬೋದು ಅಲ್ವಾ. ಸೊ ನಮ್ಮ ಪ್ರತಿನಿಧಿಗಳು, ನಾನು ವೋಟ್ ಹಾಕಿದಂತಹ ಪ್ರತಿನಿಧಿ ಆಯ್ಕೆ ಆಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಅಲ್ವಾ. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಬೆಂಕಿ ಹಚ್ಕೊಳ್ಳೋದನ್ನು ನಾವು ನೋಡ್ತೇವೆ, ಹೌದಾನೆ. ಸೊ ಸಾರ್ವಜನಿಕ ಸ್ಥಳಗಳನ್ನು ನಾಶ ಮಾಡೋದನ್ನು ನಾವು ನೋಡ್ತೇವೆ. ಸೊ ಇಂತಹ ಭಾವೋದ್ರೇಕವನ್ನು ಪ್ರತ್ಯಕ್ಷ ಚುನಾವಣೆಯಲ್ಲಿ ಗುರುತಿಸ್ತೇವೆ, ಆದರೆ ಪರೋಕ್ಷ ಚುನಾವಣೆಯಲ್ಲಿ ಅಂತಹ ಭಾವೋದ್ರೇಕವನ್ನು ನಾವು ಗುರುತಿಸೋದಿಲ್ಲ. ಸೊ ಅದು ಕೂಡ ಇದರ ಪ್ರಮುಖವಾದಂಥ ಲಕ್ಷಣ. ಇನ್ನು ಕೊನೆಯ ಅತಿ ಪ್ರಮುಖವಾದಂಥ ಲಕ್ಷಣ ಯಾವುದಪ್ಪ ಅಂದರೆ, ಇದು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾದದ್ದು. ವೆರಿ ಇಂಪಾರ್ಟೆಂಟ್. ಇದು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಅಥವಾ ಚುನಾವಣೆ ವಿಧಾನ ಅಂತೇಳಿ ಗುರುತಿಸ್ಬೋದು. ಯಾಕೆ ಅಂದರೆ, ಹಿಂದುಳಿದ ರಾಷ್ಟ್ರಗಳ ಅತಿ ಪ್ರಮುಖ ಲಕ್ಷಣ ಏನು? ಅನಕ್ಷರಸ್ಥರು ಹೆಚ್ಚಿರ್ತಾರೆ, ಅದ್ರ ಜೊತೆಗೆ ಏನು, ಬಡವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅಲ್ವಾ. ಸೊ ಅನಕ್ಷರಸ್ಥರು ಹೆಚ್ಚಿರೋದ್ರಿಂದಾಗಿ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂಭವನೀಯತೆ ಕಡಿಮೆ ಇರುತ್ತೆ. ಅವರಿಗೆ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತೇಳಿ ಗುರುತಿಸೋದು ಕಷ್ಟ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಬಡವರೇ ಹೆಚ್ಚಿರೋದ್ರಿಂದಾಗಿ ಈ ಮತದಾನದಲ್ಲಿ ಹೆಚ್ಚು ಆಸಕ್ತಿಯನ್ನು ಅವರು ತೋರಿಸೋದಿಲ್ಲ. ಅವರು ದುಡಿಮೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ಚುನಾವಣೆ ದಿನದಂದು ಅಯ್ಯೋ ನಾನು ಚುನಾವಣೆಗೆ ಬದಲು ಯಾವುದೋ ಕೆಲಸಕ್ಕೆ ಹೋದರೆ, ದುಡಿಮೆ ಮಾಡಿದ್ರೆ ನನ್ನ ಜೀವನವನ್ನು ಸಾಗಿಸ್ಬೋದು ಅಂಥೇಳಿ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ, ಅನಕ್ಷರಸ್ಥರೇ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಅಥವಾ ಬಡವರೇ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಎಲ್ಲಿ? ಬಡ ರಾಷ್ಟ್ರದಲ್ಲಿ ಅಥವಾ ಹಿಂದುಳಿದ ರಾಷ್ಟ್ರದಲ್ಲಿ. ಸೊ ಹೀಗಿರುವಾಗ ಅಂತಹ ಸಂದರ್ಭದಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿ ಈ ಪರೋಕ್ಷ ಚುನಾವಣೆಯ ಮೂಲಕ, ಅಂದರೆ ತಾವು ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳ ಮೂಲಕ ಈ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಿರೋದ್ರಿಂದಾಗಿ ಇಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಬಡ ರಾಷ್ಟ್ರಗಳಲ್ಲಿ ಅತಿ ಸೂಕ್ತವಾದಂತಹ ಚುನಾವಣಾ ವ್ಯವಸ್ಥೆ ಅಂಥೇಳಿ ಈ ಪರೋಕ್ಷ ಚುನಾವಣಾ ವ್ಯವಸ್ಥೆಯನ್ನು ನಾವು ಗುರುತಿಸ್ಬೋದು. ಸೊ ಇವಿಷ್ಟು ಈ ಪರೋಕ್ಷ ಚುನಾವಣೆಯ ಪ್ರಮುಖ 5 ಲಕ್ಷಣಗಳು. ಯಾವ್ಯಾವು? ಒಂದು, ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಬೋದು. ಎರಡನೇದು, ಪ್ರಚಾರದ ಆರ್ಭಟ ಅನ್ನುವಂಥದ್ದು ಇಲ್ಲಿರೋದಿಲ್ಲ. ಮೂರನೇದು, ಶಾಂತಿಯುತವಾದಂತಹ ಮತದಾನ ನಡೆಯುತ್ತೆ. ನಾಲ್ಕನೇದು, ಭಾವೋದ್ರೇಕಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಹಾಗೆಯೇ ಐದನೇದು, ಇದು ಹಿಂದುಳಿದ ರಾಷ್ಟ್ರಗಳಿಗೆ ಅತಿ ಸೂಕ್ತವಾದಂಥ ಒಂದು ಚುನಾವಣೆ ವ್ಯವಸ್ಥೆ ಆಗಿದೆ ಅಂತೇಳಿ. ಸೊ ಇದಿಷ್ಟು ಈ ಚುನಾವಣೆಯ ವಿಧಗಳು. ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಅದರ ಲಕ್ಷಣಗಳ್ಯಾವುವು, ಹಾಗೆಯೇ ಪರೋಕ್ಷ ಚುನಾವಣೆ ಅಂದ್ರೇನು, ಅವುಗಳ ಲಕ್ಷಣಗಳ್ಯಾವುವು ಅಂಥೇಳಿ.
ಓಕೆನಾ. ಸೊ ಇದಿಷ್ಟು ಇವತ್ತಿನ ಲೆಸನ್ಗೆ ಸಂಬಂಧಿಸಿದಾಗೆ ಮಕ್ಕಳೇ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ಕೊಳ್ತೇನೆ. ನಿಮಗೆ ಈ ಪಾಠ ಇಷ್ಟ ಆದರೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನನ್ನನ್ನು ಬೆಳೆಸಿ ನೀವು ಬೆಳೀರಿ ಅಂಥೇಳಿ ಕೇಳ್ಕೊಳ್ತಾ, ಮುಂದಿನ ತರಗತಿಯಲ್ಲಿ ಭಾರತದ ಚುನಾವಣಾ ಆಯೋಗದ ಬಗೆಗಿನ ವಿಡಿಯೋವನ್ನು ನಾವು ನೋಡೋಣ. ಅಲ್ಲಿಯವರೆಗೆ ವಿರಾಮ ಇರಲಿ ಮಕ್ಕಳೇ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.